ಬೆಂಗಳೂರಲ್ಲಿ ನಾಳೆಯಿಂದಲೇ ಅನ್ಲಾಕ್ 4.0 ಜಾರಿ. ಯಾವುದಕ್ಕೆಲ್ಲ ರಿಲೀಫ್? ಪುಡಾಂಗ್ ಎಂದ ದಚ್ಚುಗೆ ನಿರ್ದೇಶಕ ಪ್ರೇಮ್ ಟಾಂಗ್ ಕೊಟ್ಟಿದ್ದು ಹೇಗೆ? ಸಿಎಂ ಬದಲಾವಣೆ ಬಗ್ಗೆ ಬಣಗಳಲ್ಲಿ ಇನ್ನೂ ನಿಂತಿಲ್ವಾ ಕಿಚ್ಚು? ಇವೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9 ನಲ್ಲಿ. 3 ತಿಂಗಳ ಬಳಿಕ ಅನ್ಲಾಕ್ 4.0 ನಾಳೆಯಿಂದ ರಿಲೀಫ್. ಮಂಡೆಯಿಂದ ಯಾವುದಕ್ಕೆಲ್ಲ ರಿಲೀಫ್, ಯಾವುದಕ್ಕೆ ನಿರ್ಬಂಧ? ಸಿನಿಮಾ ಥಿಯೇಟರ್ ತೆರೆಯುತ್ತಾ? ಎಷ್ಟು ಪ್ರೇಕ್ಷಕರಿಗೆ ಅವಕಾಶ? ನೋಡೋಣ ಅನ್ಲಾಕ್ 4.0 ನ್ಯೂಸ್ ಟಾಪ್ 9 ನಲ್ಲಿ. ಸಿಎಂ ಬಿಎಸ್ವೈ ತಮ್ಮ ನಿವಾಸದಲ್ಲಿಂದು ಸಚಿವರು ಹಾಗೂ ಅಧಿಕಾರಿಗಳ ಜತೆ ಕೋವಿಡ್ ಬಗ್ಗೆ ಚರ್ಚೆ ನಡೆಸಿದ್ರು. ಈ ವೇಳೆ ನಡೆದ ಮಾತುಕತೆಯಲ್ಲಿ ನೈಟ್ ಕರ್ಫ್ಯೂವನ್ನ ರಾತ್ರಿ 10ರಿಂದ ಬೆಳಗ್ಗೆ 5ರವರೆಗೆ ಹೇರಲು ನಿರ್ಧರಿಸಲಾಯಿತು. ಇನ್ನು ಸಿನಿಮಾ ಥಿಯೇಟರ್, ರಂಗಮಂದಿರ ಓಪನ್ಗೆ 50% ಜನಸಂಖ್ಯೆ ಮೀರದಂತೆ ಅನುಮತಿ ನೀಡಲು ತೀರ್ಮಾನಿಸಲಾಯಿತು. ಕೊರೋನಾ ಸೋಂಕಿನ ಭೀತಿಯಿಂದ 3 ತಿಂಗಳ ಬಳಿಕ ಸಿನಿಮಾ ಥಿಯೇಟರ್ಗಳು ತೆರೆಯಲಿವೆ. ರಾಜ್ಯಾದ್ಯಂತ ನಾಳೆಯಿಂದಲೇ ಸಿನಿಮಾ ಥಿಯೇಟರ್ಗಳು ಓಪನ್ ಆಗಲಿವೆ. ಚಿತ್ರಮಂದಿರಗಳಲ್ಲಿ 50% ಪ್ರೇಕ್ಷಕರಿಗೆ ಮಾತ್ರ ಅವಕಾಶ ಇರಲಿದೆ. ಇಂದು ನಡೆದ ಮಹತ್ವದ ಸಭೆಯಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಥಿಯೇಟರ್ ತೆರೆಯಲು ಅನುಮತಿ ನೀಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಕೊರೋನಾ ಸೋಂಕು ಸಂಪೂರ್ಣವಾಗಿ ಹೋಗಿಲ್ಲ. ಹೀಗಾಗಿ ಅನ್ಲಾಕ್ನಲ್ಲಿ ಹಲವು ಕ್ಷೇತ್ರಗಳಿಗೆ ವಿನಾಯಿತಿ ಸಿಕ್ಕರೂ ಸಹ ಪಬ್ಗಳನ್ನು ತೆರೆಯಲು ಅನುಮತಿ ನೀಡಿಲ್ಲ. ಸಿಎಂ ಬಿಎಸ್ವೈ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಸಚಿವರು ಮತ್ತು ಅಧಿಕಾರಿಗಳು ಭಾಗಿಯಾಗಿದ್ರು. ಈ ವೇಳೆ ಕೊರೋನಾ ಕಂಟ್ರೋಲ್ಗೆ ಬರುವವರೆಗೂ ಈಜುಕೊಳವನ್ನು ತೆರೆಯದಿರಲು ನಿರ್ಧರಿಸಲಾಗಿದೆ. ಇನ್ನು ಪದವಿ ತರಗತಿಗಳನ್ನು ಪ್ರಾರಂಭಿಸಲು ಸಿಎಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಿರ್ಧರಿಸಲಾಯಿತು. ಜುಲೈ 26ರಿಂದ ಕ್ಲಾಸ್ಗಳನ್ನು ಓಪನ್ ಮಾಡಲು ನಿರ್ಧರಿಸಲಾಗಿದ್ದು, ತರಗತಿಗಳನ್ನು ಸ್ಟಾರ್ಟ್ ಮಾಡಲು ಅವಕಾಶ ನೀಡಲಾಗಿದೆ. ಆ ಮೂಲಕ ಪದವಿ ಕಾಲೇಜುಗಳನ್ನು ತೆರೆಯಲು ಪರ್ಮಿಷನ್ ಕೊಡಲಾಗಿದೆ. ಇಂದಿನಿಂದ ಕಲಾಸಿಪಾಳ್ಯ ಮಾರುಕಟ್ಟೆ ಪುನರ್ ಆರಂಭವಾಗಿದೆ. ಕಲಾಸಿಪಾಳ್ಯ ಮಾರ್ಕೆಟ್ಗೆ ಚಿಕ್ಕಪೇಟೆ ಕ್ಷೇತ್ರದ ಶಾಸಕ ಉದಯ್ ಗರುಡಾಚಾರ್ ಚಾಲನೆ ನೀಡಿದ್ರು. ಕೊರೋನಾ 2ನೇ ಅಲೆ ಹಿನ್ನೆಲೆಯಲ್ಲಿ ಕಳೆದ 3 ತಿಂಗಳಿಂದ ಮುಚ್ಚಿದ್ದ ಮಾರುಕಟ್ಟೆ ಈಗ ಓಪನ್ ಆಗಿದೆ. ಸರ್ಕಾರದ ಮಾರ್ಗಸೂಚಿ ಪಾಲಿಸಿ ವ್ಯಾಪಾರ ವಹಿವಾಟು ನಡೆಸಲಾಗುತ್ತಿದೆ. ಸಿಎಂ ಬಿಎಸ್ವೈ ದೆಹಲಿಯಿಂದ ಬರ್ತಿದ್ದಂತೆ ಮತ್ತೆ ಕುರ್ಚಿ ಕಿತ್ತಾಟ ಶುರುವಾಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಸಿಎಂ ಸೀಟ್ ಸೇಫ್ ಅಂತ ಸ್ವತಃ ಬಿಎಸ್ವೈ ಹೇಳಿದ್ರೂ ನಾಯಕತ್ವ ಬದಲಾವಣೆ ಬಡಿದಾಟದ ಆಟ ಮುಂದುವರೆದಿದೆ ಅಂತ ಹೇಳಲಾಗ್ತಿದೆ. ಇನ್ನು ಜುಲೈ 25ರಂದು ಸಿಎಂ ಭೋಜನಕೂಟ ಏರ್ಪಡಿಸಿದ್ದು ಅದರ ರಹಸ್ಯ ನಿಗೂಢವಾಗಿದೆ. ವಿರೋಧಿ ಬಣಕ್ಕೆ ಟಕ್ಕರ್ ಕೊಡಲು ಸಿಎಂ ರೆಡಿಯಾಗ್ತಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. ಸಿಎಂ ಬಿಎಸ್ವೈ ಬದಲಾಯಿಸಲು ವಿರೋಧಿ ಬಣ ನಿರಂತರವಾಗಿ ಪ್ರಯತ್ನಿಸುತ್ತಿರುವುದು ಓಪನ್ ಸೀಕ್ರೆಟ್ ಆಗಿದೆ. ದೆಹಲಿ ಭೇಟಿ ವೇಳೆ ವರಿಷ್ಠರು ಸಿಎಂ ಬಿಎಸ್ವೈಗೆ ಬೇರೆಯವರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ ಅನ್ನೋ ಚರ್ಚೆ ಬಿಜೆಪಿ ವಲಯದಲ್ಲಿ ನಡೀತಿದೆ. ಹೀಗಾಗಿ ಸಿಎಂ ಬದಲಾವಣೆ ಫಿಕ್ಸ್ ಅಂತ ವಿರೋಧಿ ಬಣ ಮಾತನಾಡ್ತಿದೆ. ಇನ್ನೊಂದು ಮೂಲದ ಪ್ರಕಾರ ದೆಹಲಿಯಲ್ಲಿ ಸಿಎಂ ಯಡಿಯೂರಪ್ಪಗೆ ಗುಡ್ ನ್ಯೂಸ್ ಸಿಕ್ತಾ ಅನ್ನೋ ಪ್ರಶ್ನೆಯೂ ಮುನ್ನೆಲೆಗೆ ಬಂದಿದೆ. ವರಿಷ್ಠರ ಬಲದಿಂದಲೇ ರಾಜೀನಾಮೆ ಪ್ರಶ್ನೆ ಇಲ್ಲ ಅಂತ ಸಿಎಂ ಹೇಳಿದ್ರಾ ಅನ್ನೋ ಮಾತು ಚರ್ಚೆಯಲ್ಲಿದೆ. ಇನ್ನು ಜುಲೈ 26ಕ್ಕೆ ಸಿಎಂ ಬಿಎಸ್ವೈ ಅಧಿಕಾರ ಸ್ವೀಕರಿಸಿ 2 ವರ್ಷ ಪೂರೈಸಿದೆ. ಹೀಗಾಗಿ ಜುಲೈ 25ಕ್ಕೆ ಸಿಎಂ ಭೋಜನಕೂಟ ಆಯೋಜಿಸಿದ್ದು ಭಾರೀ ಕುತೂಹಲ ಕೆರಳಿಸಿದೆ. ಆ ಬಳಿಕ ಅಂದ್ರೆ ಜುಲೈ 26ಕ್ಕೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಸಭೆ ಮುಗಿದ ನಂತರ ಸಿಎಂ ರಾಜೀನಾಮೆ ಕೊಡ್ತಾರೆ ಅನ್ನುವುದು ವಿರೋಧಿ ಬಣದ ಮಾತಾಗಿದೆ. ಆದರೆ ಸಿಎಂ ಬಣ ಮಾತ್ರ ವಿರೋಧಿ ಬಣದ ಮಾತನ್ನ ಒಪ್ಪದಾಗಿದೆ. ಹೀಗಾಗಿ ಶಾಸಕಾಂಗ ಪಕ್ಷದ ಸಭೆ ಭಾರೀ ಕುತೂಹಲ ಕೆರಳಿಸಿದೆ. ಬಾಂಗ್ಲಾದೇಶದ ಯುವತಿಯ ಮೇಲೆ ಗ್ಯಾಂಗ್ರೇಪ್ ಕೇಸ್ಗೆ ಸಂಬಂಧಿಸಿದಂತೆ ಆರೋಪಿಗಳ ವಶದಲ್ಲಿದ್ದ ಯುವತಿಯರ ಬಗ್ಗೆ ಎನ್ಐಎ ಮಾಹಿತಿ ಪಡೆದಿದೆ. ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೇ 27ರಂದು ನಡೆದಿದ್ದ ಘಟನೆ ಸಂಬಂಧ 10 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು. ಆರೋಪಿಗಳ ವಶದಲ್ಲಿದ್ದ 7 ಬಾಂಗ್ಲಾ ಯುವತಿಯರನ್ನ ವಶಕ್ಕೆ ಪಡೆಯಲಾಗಿದ್ದು, ನಕಲಿ ಭಾರತೀಯ ದಾಖಲೆ ಸಹಿತ ಯುವತಿಯರನ್ನ ವಶಕ್ಕೆ ಪಡೆಯಲಾಗಿದೆ. ಪುಡಂಗು ಅಂತ ಹೇಳಿದ್ದಕ್ಕೆ ನಿರ್ದೇಶಕ ಪ್ರೇಮ್ ಕೊಟ್ಟ ಟಕ್ಕರ್ ಹೇಗಿತ್ತು? ಭೂಪತಿ ಮತ್ತು ಉಮಾಪತಿ ವಿಚಾರದಲ್ಲಿ ಪ್ರೇಮ್ ಎಂಟ್ರಿಯಾಗಿದ್ದು ಯಾಕೆ? ದರ್ಶನ್ ಬಗ್ಗೆ ರಕ್ಷಿತಾ ಹೇಳಿದ್ದು ಏನಂತೆ? ನೋಡೋಣ ಪ್ರೇಮ್ ಟಾಂಗ್ ನ್ಯೂಸ್ ಟಾಪ್ 9 ನಲ್ಲಿ. ನಿರ್ದೇಶಕ ಜೋಗಿ ಪ್ರೇಮ್ಗೆ ಪ್ರೇಮ್ ಏನು ದೊಡ್ಡ ಪುಡಾಂಗ ಅಂತ ದರ್ಶನ್ ಹೇಳಿದಕ್ಕೆ ಜೋಗಿ ಪ್ರೇಮ್ ಬೇಸರಗೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿದಂತಹ ಪ್ರೇಮ್, ಕರಿಯ ಸಿನಿಮಾ ವೇಳೆ ಅವರ ಮನೆಗೆ ನಾನು ಹೋಗಿದ್ದೆ. ದರ್ಶನ್ ಅವರ ತಾಯಿ ನನಗೆ ಕೈತುತ್ತು ನೀಡಿದ್ದಾರೆ. ನನಗೆ ರಕ್ಷಿತಾಗೆ ನಟ ದರ್ಶನ್ ಆತ್ಮೀಯರಾಗಿದ್ದಾರೆ. ಆದರೆ ಅವರು ಬಳಸಿದ ಪುಡಾಂಗ್ ಪದದಿಂದ ನನಗೆ ಬೇಸರವಾಗಿದೆ ಅಂತ ಪ್ರೇಮ್ ಹೇಳಿದರು.
ಬಳಕೆಗಷ್ಟೇ ನಾನು ಪ್ರತಿಕ್ರಿಯಿಸಿರುವೆ ಹೊರತು ಬೇರೆ ವಿಚಾರಗಳಿಗೂ ನನಗೂ ಸಂಬಂಧವಿಲ್ಲ ಅಂತ ನಿರ್ದೇಶಕ ಪ್ರೇಮ್ ಹೇಳಿದ್ರು. ದರ್ಶನ್ಗೆ ನಿರ್ಮಾಪಕ ಉಮಾಪತಿ ಪರಿಚಯಿಸಿದ್ದು ನಾನೇ ಅಂತ ಹೇಳಿದ ಪ್ರೇಮ್, ನಿರ್ಮಾಪಕ ಉಮಾಪತಿಗೆ ನಟ ದರ್ಶನ್ ಡೇಟ್ ಕೊಟ್ಟಿದ್ರು. ರಾಬರ್ಟ್ ಒಳ್ಳೆಯ ಚಿತ್ರವೆಂದು ರಕ್ಷಿತಾ ಪ್ರತಿಕ್ರಿಯಿಸಿದ್ರು ಅಂತ ಹೇಳಿದ್ರು. ಇತ್ತೀಚೆಗೆ ನಾನು ಮತ್ತು ದರ್ಶನ್ ಭೇಟಿಯಾಗಿದ್ದಾಗ ಒಂದು ಹೊಸ ಉತ್ತಮ ಪ್ರಯೋಗದ ಸಿನಿಮಾ ಬಗ್ಗೆ ಚರ್ಚೆ ಮಾಡಿದ್ದೆವು. ಕನ್ನಡ ಚಿತ್ರರಂಗದಲ್ಲೂ ಒಳ್ಳೆ ಸಿನಿಮಾ ಬಗ್ಗೆ ಇಬ್ಬರು ಚರ್ಚೆ ಮಾಡಿದ್ವು ಅಂತ ಪ್ರೇಮ್ ಹೇಳಿದ್ರು. ನಿಮ್ಮ ಮೇಲೆ ಪ್ರಯೋಗ ಮಾಡುವುದಾಗಿ ದರ್ಶನ್ಗೆ ಹೇಳಿದೆ, ಆದರೆ ನಿರ್ದೇಶಕರ ಬಗ್ಗೆ ಇಂತಹ ಹೇಳಿಕೆ ನೀಡಬಾರದು. ನಟ ದರ್ಶನ್ ಯಾಕೆ ಆ ರೀತಿ ಹೇಳಿದ್ರು ಅಂತ ಗೊತ್ತಿಲ್ಲ ಅಂತ ಪ್ರೇಮ್ ಹೇಳಿದ್ರು. ರಾಬರ್ಟ್ ಸಿನಿಮಾ ಆದ ಮೇಲೆ ದರ್ಶನ್ ರನ್ನ ಭೇಟಿ ಮಾಡಿದ್ದೆ ಅಂತ ಹೇಳಿದ ನಿರ್ದೇಶಕ ಪ್ರೇಮ್, ಉಮಾಪತಿ ನನಗೆ ಹಳೆಯ ಫ್ರೆಂಡ್ ಅಂತ ಹೇಳಿದ್ರು. ಇನ್ನು ಫ್ರೆಂಡ್ಶಿಪ್ ಬೇರೆ ಸಿನಿಮಾ ಬೇರೆ ಅಂತ ಹೇಳಿದ್ರು. ನಾನು ದರ್ಶನ್ ಅವರು ನಮ್ಮ ಮೇಡಮ್ ರಕ್ಷಿತಾ ಅವರಿಗೆ ತುಂಬಾ ಕ್ಲೋಸ್ ಫ್ರೆಂಡ್. ಆ ಪದ ಬಳಸಿರೋ ಬಗ್ಗೆ ಬೇಜಾರಾಯ್ತು. ನಾವು ಕಂಡಿದ್ದೀವಿ ಬನ್ರಿ ಅಂತ ನಾವು ಹೇಳಬಹುದು. ದರ್ಶನ್ ನಂಗೆ ತುಂಬಾ ಕ್ಲೋಸ್ ಫ್ರೆಂಡ್, ಆದ್ರೆ ಪುಡಾಂಗು ಅನ್ನೋ ಪದ ಹರ್ಟ್ ಆಯ್ತು ಅಂತ ಪ್ರೇಮ್ ಹೇಳಿದ್ರು. ದರ್ಶನ್ ಯಾವತ್ತೂ ಹಾಗೆ ಮಾತನಾಡುವುದಿಲ್ಲ, ಆದ್ರೆ ಯಾಕೆ ಆ ರೀತಿ ಮಾತನಾಡಿದ್ರು ಅನ್ನೋದೇ ಯೋಚನೆ ಆಗಿದೆ ಅಂತ ಪ್ರೇಮ್ ಹೇಳಿದ್ರು. ಈ ಬಗ್ಗೆ ನಾವಿಬ್ರು ಕರಿಯ ನಂತರ ಒಂದು ಸಿನಿಮಾ ಮಾಡ್ಬೇಕು ಅಂತ ಮಾತುಕತೆ ಆಗಿತ್ತು. ಆದ್ರೆ ಅದಾದ ಮೇಲೆ ನಿರ್ಮಾಪಕ ಉಮಾಪತಿ ಬಂದ್ರು. ನೀವು ದರ್ಶನ್ ಸಿನಿಮಾ ಮಾಡಿಕೊಡಿ ಅಂತ. ಆಯ್ತು ನಿರ್ಮಾಪಕರೇ, ಮಾಡ್ತೀವಿ ಅಂದ್ವಿ. ವಿಲನ್ ಸಿನಿಮಾ ಲೇಟ್ ಆಯ್ತು, ಅದಕ್ಕೆ ಬೇರೆ ನಿರ್ದೇಶಕರನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ರು ಅಂತ ಪ್ರೇಮ್ ಹೇಳಿದ್ರು. ರಾಬರ್ಟ್ ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಕಮೆಂಟ್ ಮಾಡಿದ್ದು ನಮ್ಮ ಮೇಡಮ್ ಅಂತ ಹೇಳಿದ ಪ್ರೇಮ್, ದರ್ಶನ್ಗೆ ರಕ್ಷಿತಾ ಫಸ್ಟ್ ಟ್ವೀಟ್ ಮಾಡಿ ಶುಭ ಹಾರೈಸ್ತಾರೆ. ಒಂದು ಕಡೆ ಗಂಡ, ಒಂದು ಕಡೆ ಫ್ರೆಂಡ್, ಎರಡು ರಕ್ಷಿತಾಗೆ ಇಂಪಾರ್ಟೆಂಟ್. ಒಂದೊಳ್ಳೆ ಪ್ರಯೋಗ ಮಾಡೋಣ ಅಂತ ದರ್ಶನ್ಗೆ ಹೇಳಿದ್ದೆ, ಆದ್ರೆ ಅವರು ಬಳಸಿರುವಂತಹ ಪದದ ಬಗ್ಗೆ ಪ್ರೇಮ್ ಬೇಸರ ಹೊರಹಾಕಿದ್ರು. ದರ್ಶನ್ ಪುಡಾಂಗ್ ಅನ್ನೋ ಅದೊಂದು ಪದ ಬಳಸಿದ ಬಗ್ಗೆ ಮಾತ್ರ ಪ್ರತಿಕ್ರಿಯಿಸಿದ ಪ್ರೇಮ್, ನಟ ದರ್ಶನ್ ಯಾಕ ಆ ರೀತಿ ಹೇಳಿದ್ರು ಅಂತ ಗೊತ್ತಿಲ್ಲ. ಮಾತಿನ ಭರದಲ್ಲಿ ಆ ಪದ ಬಳಸಿರಬಹುದು ಅಂತ ದರ್ಶನ್ ಅಭಿಮಾನಿಗಳು ಕ್ಷಮೆ ಯಾಚಿಸೋದು ಬೇಡ. ಕರೆ ಮಾಡಿ ವಾಟ್ಸ್ಆಪ್ ಮತ್ತು ಮೆಸೇಜ್ ಮೂಲಕ ಕ್ಷಮೆ ಕೇಳ್ತಿದ್ದಾರೆ, ಆದ್ರೆ ನನಗೆ ಯಾರೊಬ್ಬರು ಕ್ಷಮೆ ಯಾಚಿಸೋದು ಬೇಡ ಅಂತ ಪ್ರೇಮ್ ಹೇಳಿದ್ರು. ಜೋಗಿ ಸಿನಿಮಾ ಮಾಡಿದಾಗ ಅಪ್ಪಾಜಿಯವರು ನನಗೆ ಬೆನ್ ತಟ್ಟಿದ್ರು. ಪ್ರೇಮ್ ಅವರಿಗೆ 100 ದಿನ ಡೇಟ್ಸ್ ಕೊಡ್ತಾರೆ ಅನ್ನೋ ಪದಕ್ಕೆ ದರ್ಶನ್ ಬೇಸರವಾಗಿರಬಹುದು. ಉಮಾಪತಿಯವರ ಜೊತೆ ಮಾತುಕತೆ ನಡೆದು 3 ತಿಂಗಳಾಯ್ತು. ದರ್ಶನ್ ಜೊತೆ ಸಿನಿಮಾ ಮಾಡೋದು ದೇವರಿಚ್ಛೆ. ನಾವು ಯಾವತ್ತಿದ್ರೂ ಫ್ಯಾಮಿಲಿ ಫ್ರೆಂಡ್ಸ್. ನಮ್ಮನ್ನ ನಾವು ಕಾಲೆಳ್ಕೊಂಡು ಕಾಲ ಕಳೆಯೋದ್ರಲ್ಲಿ ಅರ್ಥ ಇಲ್ಲ. ಬೇರೆ ಭಾಷೆ ಸಿನಿಮಾಗಳಿಗೆ ಕಾಂಪಿಟೇಷನ್ ಮಾಡೋಣ ಅಂತ ಪ್ರೇಮ್ ಗುಡುಗಿದ್ರು. ದರ್ಶನ್ ಮತ್ತು ಉಮಾಪತಿ ವಿಚಾರದ ನಡುವೆ ನನ್ನ ಹೆಸರು ಬಂದಿದ್ದು ಸರಿಯಲ್ಲ ಅಂತ ನಿರ್ದೇಶಕ ಪ್ರೇಮ್ ಹೇಳಿದ್ರು. ನಾನೇನಾದ್ರೂ ತಪ್ಪು ಮಾಡಿದ್ರೆ ತಿಳಿಸ್ಬೇಕು, ನಾನ್ ಕೂಡ ತಪ್ಪು ತಿದ್ದುಕೊಂಡು ಹೋಗ್ತೇನೆ ಎಂದ್ರು. ನನ್ನನ್ನ ಪ್ರತ್ಯೇಕವಾಗಿ ಕರೆದು ಮಾತನಾಡಿದ್ರೆ ಓಕೆ, ಅಥವಾ ಮೊಬೈಲ್ ನಲ್ಲಿ ಮಾತನಾಡಿದ್ರೆ ಹೇಳ್ತಿದ್ದೆ, ಆದ್ರೆ ಸಾರ್ವಜನಿಕವಾಗಿ ಪುಡಾಂಗ್ ಎನ್ನಬಾರ್ದಿತ್ತು. ರಾಜ್ಯದಲ್ಲಿ ಅವರಿಗೆ 1000 ಫ್ಯಾನ್ಸ್ ಇರಬಹುದು, ಆದ್ರೆ ನನಗೆ 100 ಜನ ಫ್ಯಾನ್ಸ್ ಆದ್ರೂ ಇರ್ತಾರೆ, ಅವರಿಗೆ ಬೇಸರವಾಗುತ್ತೆ ಅಂತ ಪ್ರೇಮ್ ಹೇಳಿದ್ರು. ದರ್ಶನ್ ಮತ್ತು ಉಮಾಪತಿ ಮಧ್ಯೆ ಪ್ರಾಪರ್ಟಿ ಕಿಚ್ಚು ಹುಟ್ಟಿಕೊಂಡಿದ್ದು ಯಾಕೆ? ದೊಡ್ಡಮನೆ ಪ್ರಾಪರ್ಟಿ ಬೇಕೇ ಬೇಕು ಅಂತ ದಚ್ಚು ಪಟ್ಟು ಹಿಡಿದು ಕುಳಿತಿದ್ರ. ಅಷ್ಟಕ್ಕೂ ಪ್ರತಿ ತಿಂಗಳು ಅದ್ಯಾವ ಬಾಡಿಗೆ ಅಮೌಂಟ್ ಅನ್ನ ಉಮಾಪತಿ ಕೊಡ್ತಿದ್ರು. ನೋಡೋಣ ಪ್ರೆಸ್ಟೀಜ್ ಕಿಚ್ಚು ನ್ಯೂಸ್ ಟಾಪ್ 9 ನಲ್ಲಿ. 25 ಕೋಟಿ ವಂಚನೆ ಯತ್ನ ಕೇಸ್ನಲ್ಲಿ ಶುರುವಾದ ಭೂಪತಿ ಮತ್ತು ಉಮಾಪತಿ ಜಟಾಪಟಿ ಇನ್ನೂ ಕೂಡ ನಿಂತಿಲ್ಲ. ದೊಡ್ಡಮನೆ ಪ್ರಾಪರ್ಟಿ ವಿಚಾರವಾಗಿ ಇಬ್ಬರ ಮಧ್ಯೆ ಮನಸ್ತಾಪ ನಡೆದಿದೆ ಎನ್ನಲಾಗಿದೆ. ಆ ಒಂದು ಆಸ್ತಿ ಇಷ್ಟೆಲ್ಲ ಗುದ್ದಾಟಕ್ಕೆ ಕಾರಣವಾಗಿರೋ ಸಾಧ್ಯತೆ ಇದೆ. ಉಮಾಪತಿ ಮತ್ತು ದರ್ಶನ್ ನಡುವಿನ ಮನಸ್ತಾಪಕ್ಕೆ ಈ ಆಸ್ತಿ ಖರೀದಿ ವಿಚಾರವೇ ಬಲವಾದ ಕಾರಣವಾಗಿದ್ದು, ಇಬ್ಬರ ಮಧ್ಯೆ ಮನಸ್ತಾಪ ಮತ್ತು ಬಿರುಕು ಮೂಡಲು ಸಹ ಇದೇ ಅಸ್ತ್ರವಾಗಿ ಬಳಕೆಯಾಗಿದೆ. ಬೆಂಗಳೂರಿನ ರೆಸಿಡೆನ್ಸಿ ರಸ್ತೆಯಲ್ಲಿರುವ ಪ್ರೆಸ್ಟೀಜ್ ಟವರ್ನಲ್ಲಿರುವ ಪ್ರಾಪರ್ಟಿಗಾಗಿ ದರ್ಶನ್ ಮತ್ತು ಉಮಾಪತಿ ಮಧ್ಯೆ ಬಿರುಕು ಮೂಡಲು ಕಾರಣ ಎನ್ನಲಾಗುತ್ತದೆ. ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿದ್ದ ಒಂದೊಂದು ಫ್ಲೋರ್ ಅನ್ನ ಉಮಾಪತಿ ಖರೀದಿ ಮಾಡಿದ್ರು. ಒಟ್ಟು 2 ಫ್ಲೋರ್ ಪ್ರಾಪರ್ಟಿ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣವಾಯ್ತಾ ಅನ್ನೋ ಅನುಮಾನ ಕೂಡ ಮೂಡಿದೆ. ಪಾರ್ವತಮ್ಮ ರಾಜ್ಕುಮಾರ್ ಇದ್ದಾಗ ಆ ಆಸ್ತಿ ಖರೀದಿಸಿದ್ರು. 2019ರಲ್ಲಿ ಉಮಾಪತಿ ಹೆಸರಿಗೆ ಅಗ್ರಿಮೆಂಟ್ ಕೂಡ ಮಾಡಲಾಗಿತ್ತು.
ದೊಡ್ಡಮನೆ ಪ್ರಾಪರ್ಟಿಯನ್ನ ತನಗೆ ಕೊಡಿ ಅಂತ ದರ್ಶನ್ ಹೇಳಿದ್ರಂತೆ. ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಎಲ್ಲಾ ವಿಚಾರವನ್ನ ಉಮಾಪತಿ ದರ್ಶನ್ಗೆ ಹೇಳಿದ್ರಂತೆ. ಆದ್ರೆ ನಟ ದರ್ಶನ್ ಹೇಳೋದೇ ಬೇರೆ ವಿಚಾರ. ಉಮಾಪತಿಗೆ ಕೊಡೋ ಇಂಟ್ರೆಸ್ಟ್ ಇದ್ರೆ ಕೊಡು ಎಂದಿದ್ದೆ ಎನ್ನುತ್ತಿದ್ದಾರೆ. ಆದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಇನ್ನೂ ನಿಗೂಢವಾಗಿ ಉಳಿದಿದೆ. ಪ್ರಾಪರ್ಟಿ ಖರೀದಿ ಬಗ್ಗೆ ಉಮಾಪತಿ ಮತ್ತು ಭೂಪತಿ ಒಂದೊಂದು ಹೇಳಿಕೆಯನ್ನು ನೀಡಿದ್ದು, ಇಬ್ಬರ ಹೇಳಿಕೆಯಲ್ಲಿ ಯಾರ ಮಾತು ನಿಜ ಅನ್ನುವುದು ಅವರಿಗಷ್ಟೇ ಗೊತ್ತು. ಆದ್ರೆ ಇದನ್ನ ದರ್ಶನ್ಗೆ ನೀಡೋದಕ್ಕೆ ಉಮಾಪತಿಗೆ ಬಿಲ್ಕುಲ್ ಇಷ್ಟವಿರಲಿಲ್ವಂತೆ. ದರ್ಶನ್ಗೆ ಪ್ರಾಪರ್ಟಿ ನೀಡಿದ್ರೆ ಇದು ದೊಡ್ಡ ಮನೆಗೆ ನೋವು ತರಬಹುದು ಅಂತ ಉಮಾಪತಿ ಭಾವಿಸಿದ್ರಂತೆ. ಆಸ್ತಿ ಖರೀದಿಸಿ ದರ್ಶನ್ಗೆ ನೀಡಿದ್ರೆ ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬರಬಹುದು ಅಂತ ದರ್ಶನ್ಗೆ ಪ್ರಾಪರ್ಟಿ ಮಾರಿರ್ಲಿಲ್ವಂತೆ. ದರ್ಶನ್ಗೆ ದೊಡ್ಡಮನೆ ಪ್ರಾಪರ್ಟಿ ಕೊಟ್ರೆ ಅದು ದೊಡ್ಡಮನೆಗೆ ಮಾಡಿದ ಅವಮಾನ ಮಾಡಿದಂತೆ ಎಂದುಕೊಂಡಿದ್ದಂತಹ ನಿರ್ಮಾಪಕ ಉಮಾಪತಿ ದರ್ಶನ್ ಕೊಡ್ತೇನೆ ಎನ್ನುತ್ತಲೇ ಕಾಲ ದುಡಿತಿದ್ದಂತೆ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋಕೆ ನೋಡ್ತಿದ್ದಂತಹ ಉಮಾಪತಿಗೆ ಇದೀಗ ಅದೇ ಮುಳುವಾಗಿದೆ. ದರ್ಶನ್ಗೆ ಪ್ರತಿ ತಿಂಗಳು ಉಮಾಪತಿ ಬಾಡಿಗೆ ನೀಡುತ್ತಿದ್ರು ಅನ್ನೋ ಮಾತು ಕೇಳಿ ಬರ್ತಾ ಇದ್ದು, ಇದೀಗ ಮತ್ತೊಂದು ತಿರುವು ಪಡೆದುಕೊಳ್ತಿದೆ. ದೊಡ್ಡಮನೆ ಪ್ರಾಪರ್ಟಿಯನ್ನ ದರ್ಶನ್ಗೆ ನೀಡುತ್ತಿಲ್ಲ ಎಂದಿದ್ದ ಉಮಾಪತಿ ಪ್ರತಿ ತಿಂಗಳು 5 ಲಕ್ಷ ಬಾಡಿಗೆಯನ್ನ ದಚ್ಚುಗೆ ಕೊಡ್ತಿರೋದ್ಯಾಕೆ ಅನ್ನೋದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಕಳೆದ 1.5 ವರ್ಷದಿಂದ ನನಗೆ ಯಾಕೆ ಬಾಡಿಗೆ ಕೊಡ್ತಾ ಇದ್ರು ಅಂತ ದರ್ಶನ್ ಪ್ರಶ್ನೆ ಮಾಡಿದ್ದು, ಇತ್ತೀಚೆಗೆ ಆಸ್ತಿ ಪತ್ರ ನೀಡುವಂತೆ ದಾಸ ಪಟ್ಟು ಹಿಡಿದಿದ್ದಂತೆ. ಆದ್ರೆ ಈಗಲೂ ಉಮಾಪತಿಗೆ ಆ ಜಾಗ ಕೊಡಲು ಮನಸ್ಸಿರಲಿಲ್ಲ. ಅದೇ ಸದ್ಯ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಎನ್ನಲಾಗಿದೆ. 25 ಕೋಟಿ ಲೋನ್ ಲಡಾಯಿಯಿಂದ ಶುರುವಾದಂತಹ ಗಾಂಧಿನಗರ ಗಲಾಟೆ ಇದೀಗ ಪ್ರಾಪರ್ಟಿ ಪ್ರೆಸ್ಟೀಜ್ ತನಕ ಬಂದು ನಿಂತಿದೆ. ರಾಬರ್ಟ್ ಜೋಡಿಯಲ್ಲಿ ಶುರುವಾದಂತಹ ಜಟಾಪಟಿ ದೊಡ್ಡಮನೆ ಪ್ರಾಪರ್ಟಿ ಖರೀದಿವರೆಗೂ ಬಂದು ನಿಂತಿದೆ. ಆದರೆ ಪ್ರಾಪರ್ಟಿ ವಿಚಾರ ಶುರುವಾಗಿದ್ದರ ಬಗ್ಗೆ ಭೂಪತಿ ಮತ್ತು ಉಮಾಪತಿ ಕೊಟ್ಟಂತಹ ಉತ್ತರ ಇದೀಗ ಇನ್ನೂ ನಿಗೂಢವಾಗಿದೆ. ಉಮಾಪತಿಯ 3 ಗುಟ್ಟಿನ ರಹಸ್ಯ ಇದು ಕೂಡ ಒಂದಾಗಿರಬಹುದಾಗಿದೆ. ದೊಡ್ಡಮನೆ ಪ್ರಾಪರ್ಟಿ ದರ್ಶನ್ ಅವರು ಹೇಳಿದ್ರು, ಆದ್ರೆ ಕೊಡಲ್ಲ ಅಂತ ಹೇಳಿದೆ. ಆದ್ರೆ ಬೇರೆ ಪ್ರಾಪರ್ಟಿ ಕೊಡ್ತೀನಿ ಎಂದಿದೆ ಅಂತ ಉಮಾಪತಿ ಹೇಳಿದ್ದಾರೆ. ಆದ್ರೆ ದರ್ಶನ್ ಕೊಟ್ಟ ಉತ್ತರಕ್ಕೆ ಮತ್ತೆ ಉಮಾಪತಿ ಸ್ಪಷ್ಟನೆ ಕೊಡಬೇಕಿದೆ. ಉಮಾಪತಿ ಪ್ರತಿ ತಿಂಗಳ ಬಾಡಿಗೆನ ದರ್ಶನ್ ಅವರಿಗೆ ನೀಡುತ್ತಿದ್ದಾದ್ರೂ ಯಾಕೆ ಅನ್ನೋದರ ಸೀಕ್ರೆಟ್ ರಿವೀಲ್ ಮಾಡಬೇಕಿದೆ. ಉಮಾಪತಿ ಬಾಡಿಗೆ ಬಡಾಯಿಗೆ ಉತ್ತರ ನೀಡೋ ಸಾಧ್ಯತೆ ಹೆಚ್ಚಾಗಿದೆ. ದರ್ಶನ್ಗೆ ಉಮಾಪತಿ ನೀಡಬೇಕಿದ್ದಂತಹ ಹಣ ಎಷ್ಟಿತ್ತು, ಬಾಡಿಗೆ ನೀಡ್ತಾ ಇರುವುದು ಎಷ್ಟು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ಮೂಲಗಳ ಪ್ರಕಾರ ದೊಡ್ಡಮನೆ ಪ್ರಾಪರ್ಟಿಯನ್ನ 2018ರಲ್ಲಿ ಉಮಾಪತಿ ಖರೀದಿ ಮಾಡಿದ್ರಂತೆ. ರೆಸಿಡೆನ್ಸಿ ರೋಡ್ನಲ್ಲಿರುವಂತಹ ಪ್ರೆಸ್ಟೀಜ್ ಪ್ರಾಪರ್ಟಿಯ ಬಾಡಿಗೆ ಹಣ ಒಪ್ಪಂದದಂತೆ ದರ್ಶನ್ಗೆ ತಲುಪ್ತಾ ಇತ್ತಂತೆ. ನಂತರದ ದಿನಗಳಲ್ಲಿ ಅದಕ್ಕೆ ಒಪ್ಪದಂತಹ ಉಮಾಪತಿ ಬೇರೆಡೆ ಸ್ಥಳ ನೀಡೋದಾಗಿ ಹೇಳಿದ್ರು. ಉಮಾಪತಿ ನಿರ್ಮಾಣ ಮಾಡಲು ಹೊರಟಿದಂತಹ ಫಿಲ್ಮ್ ಸಿಟಿ ಜಾಗ ಇತ್ತು, ಅದರಲ್ಲಿ 2 ಎಕರೆ ಜಾಗ ಕೊಡ್ತೀನಿ ಅಂತ ಹೇಳಿದ್ರಂತೆ. ಆದ್ರೆ ಇದಕ್ಕೆ ದರ್ಶನ್ ಒಪ್ಪಿರ್ಲಿಲ್ವಂತೆ. ರಾಜ್ಯದಲ್ಲಿ ವರುಣನ ಅಬ್ಬರಕ್ಕೆ ಆದ ಎಡವಟ್ಟುಗಳಾದ್ರೂ ಏನು, ಎಲ್ಲೆಲ್ಲಿ ಮನೆಗಳು ಕುಸಿದು ಬಿದ್ವು, ಹಳ್ಳ ಕೊಳ್ಳಗಳು ತುಂಬಿ ಹರಿದಿದ್ರಿಂದ ಸವಾರರು ಹೈರಾಣಾಗಿದ್ದು ಹೇಗೆ ನೋಡೋಣ ವರುಣಾಘಾತ ನ್ಯೂಸ್ ಟಾಪ್ 9ನಲ್ಲಿ. ರಾಜಧಾನಿ ಬೆಂಗಳೂರು ಕೆಲ ದಿನಗಳಿಂದ ಥೇಟ್ ಮಡಿಕೇರಿಯಂತಾಗಿದೆ. ಕಳೆದ 3-4 ದಿನಗಳಿಂದ ಜಿಟಿ ಮಳೆ ಬರ್ತಾ ಇದೆ. ನಿನ್ನೆ ಬೆಳಗ್ಗೆ ಸ್ವಲ್ಪ ಮಟ್ಟಿಗೆ ನಿಂತಿದ್ದಂತಹ ಮಳೆ ನಂತರ ರಾತ್ರಿ 8 ಗಂಟೆಯಿಂದ ಮಳೆ ಜೋರಾಗಿದ್ದು ರಾತ್ರಿ ಸವಾರರನ್ನ ಹೈರಾಣು ಮಾಡಿದೆ. ಬೆಳಗಿನ ಜಾವದಿಂದ ಜಿಟಿ ಮಳೆ ಪ್ರಾರಂಭ ಆಗಿದ್ದು ಬೆಂಗಳೂರಿನ ಕೆಲವು ರಸ್ತೆಗಳಲ್ಲಿ ನೀರು ನಿಂತಿದ್ವು. ರಾಜ್ಯದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದ್ದು ಚಿತ್ರದುರ್ಗದಲ್ಲೂ ಕೂಡ ಉತ್ತಮ ಮಳೆಯಾಗಿದೆ. ಚಿತ್ರದುರ್ಗದಲ್ಲಿ ನಿನ್ನೆ ರಾತ್ರಿ ಸುರಿದಂತ ಧಾರಾಕಾರ ಮಳೆಯಿಂದ ಕೆರೆ ಕೋಡಿ ಬಿದ್ದಿದೆ. ಚಿತ್ರದುರ್ಗ ತಾಲೂಕಿನ ಮಲ್ಲಾಪುರ ಗ್ರಾಮದ ಬಳಿ ಇರುವಂತಹ ಕೆರೆ ಕೋಡಿ ಬಿದ್ದಿದ್ದು ಜನ ಆತಂಕದಲ್ಲೇ ಓಡಾಡುವಂತಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ನಿನ್ನೆ ರಾತ್ರಿ ಚಿತ್ರದುರ್ಗದಲ್ಲಿ ತಡರಾತ್ರಿ ಸುರಿದಂತಹ ಮಳೆಯಿಂದ ಅವಾಂತರ ಉಂಟಾಗಿದೆ. ಚಿತ್ರದುರ್ಗದ ನಗರದ ಗೊಮಾಸ್ತಾ ಕಾಲೋನಿಯಲ್ಲಿ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದ್ದು ಕೆಲವು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಜನರು ಪರದಾಡಿದ್ರು. ಮನೆಗೆ ಬಂದ ನೀರನ್ನ ಬಕೆಟ್ ಮೂಲಕ ನಿವಾಸಿಗಳು ಹೊರಹಾಕ್ತಾ ಇದ್ರು. ಮನೆ ಮುಂದೆ ನಿಲ್ಲಿಸಿದ ಬೈಕ್ಗಳು ಅರ್ಧಕರ್ಧ ನೀರಿನಲ್ಲಿ ಮುಳುಗಿದ್ದು ರಸ್ತೆ ಕಾಣದ ರೀತಿಯಲ್ಲಿ ಮಳೆ ಆವರಿಸಿತ್ತು. ಚಿತ್ರದುರ್ಗ ಜಿಲ್ಲೆಯ ವಿವಿಧೆಡೆ ತಡರಾತ್ರಿ ಧಾರಾಕಾರವಾಗಿ ಮಳೆಯಾಗಿದ್ದು ವರುಣನ ಅಬ್ಬರದಿಂದಾಗಿ ಅನೇಕ ಕಡೆ ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇದೆ. ಚಿತ್ರದುರ್ಗ ಚಳ್ಳಕೆರೆ ಹೊಸದುರ್ಗದಲ್ಲಿ ಚೆಕ್ ಡ್ಯಾಂ ಕೆರೆ ಭರ್ತಿಯಾಗಿದೆ. ಚಳ್ಳಕೆರೆ ತಾಲೂಕಿನ ಕಸರಿಗೊಂಡನಹಳ್ಳಿ ಬಳಿಯ ದೊಡ್ಡ ಹಳ್ಳ ತುಂಬಿ ಹೋಗಿತ್ತು. ಹೊಸದುರ್ಗ ತಾಲೂಕಿನ ಮಾಡದ ಕೆರೆ ಕಂಠಪುರ ಗ್ರಾಮದ ಬಳಿ ಹಳ್ಳಗಳು ತುಂಬಿ ಹೋಗಿದ್ವು.
ವಿಜಯನಗರದಲ್ಲಿ ಸುರಿದಂತ ಭಾರಿ ಮಳೆಯಿಂದಾಗಿ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ನಿನ್ನೆ ರಾತ್ರಿ ಪೂರ ಸುರಿದಂತ ಭಾರಿ ಮಳೆಯಿಂದಾಗಿ ಕೆರೆ ಕೋಡಿ ಬಿದ್ದಿದ್ದು ಅನೇಕ ಮನೆಗಳಿಗೆ ನೀರು ನುಗ್ಗಿದೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಚಟ್ನಳ್ಳಿ ಕೆರೆ ಕೋಡಿ ಬಿದ್ದಿದೆ. ಇದರಿಂದ ಮನೆಗೆ ನೀರು ನುಗ್ಗಿದೆ. ಅನೇಕ ಹೆಕ್ಟೇರ್ ಜಮೀನುಗಳು ಜಲಾವೃತವಾಗಿದ್ದು ಬೆಳೆ ಹಾನಿ ಉಂಟಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ರಾತ್ರಿ ಭಾರಿ ಮಳೆಯಾಗಿದ್ದು ಮಳೆಯಿಂದ ಕೆಇಬಿ ಕಚೇರಿಯಲ್ಲಿ ಸಿಲುಕಿದಂತಹ ಇಬ್ಬರ ರಕ್ಷಣೆ ಮಾಡಲಾಗಿದೆ. ದಾವಣಗೆರೆ ತಾಲೂಕಿನ ಕಾಡಜ್ಜಿ ಕೆಇಬಿ ಉಪಕೇಂದ್ರ ಕಚೇರಿ ನೀರಿನಿಂದ ತುಂಬಿತ್ತು. ಇಬ್ಬರು ಸಿಲುಕೊಂಡಿದ್ದರು. ದಾವಣಗೆರೆಯ ಕಾಡಜ್ಜಿ ಆಲೂರು ಹಳ್ಳ ಭರ್ತಿಯಾಗಿದ್ದು ರಸ್ತೆಗಳು ನೀರಿನಿಂದ ಜಲಾವೃತ ಆಗಿದೆ. ರಾತ್ರಿ ಸುರಿದ ಮಳೆಯಿಂದಾಗಿ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಕೊಡಗಿನಲ್ಲಿ ಮತ್ತೆ ಜಿಲ್ಲೆಯಲ್ಲಿ ವರುಣ ತನ್ನ ಅಬ್ಬರವನ್ನು ಮುಂದುವರೆಸಿದ್ದಾನೆ. ಜಿಲ್ಲೆಯ ಹಲವೆಡೆ ವಿದ್ಯುತ್ ಕಂಬಗಳು, ಮರಗಳು ಧರೆಗುರುಳುತ್ತಿವೆ. ಕೊಡಗಿನ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯವಾಗಿದೆ. ಮಳೆಗೆ ಬಿದ್ದ ಮರಗಳನ್ನು ತೆರವು ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದ್ದು ಗ್ರಾಮೀಣ ಪ್ರದೇಶಗಳಿಗೆ ವಿದ್ಯುತ್ ತೊಂದರೆಯನ್ನ ತಡೆಯುವುದಕ್ಕೆ ಚೆಸ್ಕಾಂ ಶತ ಪ್ರಯತ್ನ ಮಾಡ್ತಿದೆ. ರಾತ್ರಿ ಇಡೀ ಸುರಿದಂತ ಧಾರಾಕಾರ ಮಳೆಯಿಂದಾಗಿ ಚಿಕ್ಕಬಳ್ಳಾಪುರದಲ್ಲಿ ಚಿತ್ರಾವತಿ ನದಿ ಮೈದುಂಬಿ ಹರಿತಾ ಇದೆ. ಮಳೆಯಿಲ್ಲದೆ ಬತ್ತಿ ಹೋಗಿದ್ದಂತಹ ನದಿಗಳಲ್ಲಿ ಜೀವಕಳೆ ಬರ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯ ಚಿತ್ರಾವತಿ ಹಾಗೂ ಗೌರಿಬಿದನೂರು ತಾಲೂಕಿನ ಉತ್ತರ ಪಿನಾಕಿನಿ ನದಿ ತುಂಬಿದೆ. ಇದನ್ನು ನೋಡಿದಂತಹ ಸ್ಥಳೀಯರು ಸಂತಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರ್ತಾನೆ ಇದ್ದು ಅಡಿಕೆ ತೋಟಗಳು ಜಲಾವೃತ ಆಗಿದೆ. ಮಂಗಳೂರು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಶುರುವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲೂ ಭಾರೀ ಮಳೆಯಾಗಿದ್ದು ನದಿಗಳು, ಹಳ್ಳ ಕೊಳ್ಳಗಳು ತುಂಬಿ ಹರಿದಿವೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಅಡಿಕೆ ತೋಟಗಳು ಜಲಾವೃತವಾಗಿದೆ. ಗಣ್ಯಾತಿ ಗಣ್ಯರಿಂದ ರೈತ ಹೋರಾಟಗಾರ ಮಾದೇಗೌಡರ ಪಾರ್ಥಿವ ಶರೀರದ ಅಂತಿಮ ದರ್ಶನ. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಸೆಲ್ಫಿ ಕಾಟ ಕೊಟ್ಟಿದ್ದು ಹೇಗೆ? ನಾನೂ ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ ಸಚಿವ ಯಾರು? ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ನಾಯಕತ್ವ ಬದಲಾವಣೆ ವಿಚಾರ ಸದ್ದು ಮಾಡ್ತಿರೋ ಬೆನ್ನಲ್ಲೇ ಸಿಎಂ ಬಿಎಸ್ವೈ ವಿರುದ್ಧ ಮಸಲತ್ತು ನಡೀತಾನೆ ಇದೆ. ಶಾಸಕ ಬಸನಗೌಡ ಯತ್ನಾಳ್, ಸಚಿವ ಯೋಗೇಶ್ವರ್ ಹಾಗೂ ಅರವಿಂದ್ ಬೆಲ್ಲದ್ ಮಾತುಕತೆ ನಡೆಸ್ತಾನೆ ಇದ್ದಾರೆ. ಆದ್ರೆ ನಾಯಕತ್ವ ಬದಲಾವಣೆ ಆಗಿಲ್ಲ ಅಂತ ದಾವಣಗೆರೆಯಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್ ಹೇಳಿದ್ರು. ಈ ಅವಧಿ ಯಡಿಯೂರಪ್ಪ ಅವರೇ ಮುಖ್ಯಮಂತ್ರಿಯಾಗಿರ್ತಾರೆ. ಪಕ್ಷದ ವರಿಷ್ಠರನ್ನ ಭೇಟಿ ಕೂಡ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ಕೇವಲ ಊಹಾಪೋಹ ಅಂತಿದ್ದಾರೆ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋ ಅಗತ್ಯವಿಲ್ಲ ಅಂತ ಹೇಳಿದ್ರು. ನಾಯಕತ್ವದ ಬದಲಾವಣೆ ಕೂಗಿನ ಬೆನ್ನಲ್ಲೇ ಸಿಎಂ ಪಟ್ಟಾಶಿಷ್ಯ ಎಂಪಿ ರೇಣುಕಾಚಾರ್ಯ ಇದೇ 22ರಂದು ದೆಹಲಿಗೆ ತೆರಳುವುದಾಗಿ ಟಿವಿ9ಗೆ ಮಾಹಿತಿ ನೀಡಿದ್ದಾರೆ. ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಾಗಿ ದೆಹಲಿಗೆ ಹೋಗುವೆ. 3 ದಿನ ದೆಹಲಿಯಲ್ಲಿಯೇ ಇರುವೆ. ಕೆಲ ಸಚಿವರನ್ನ ಹಾಗೂ ಬಿಜೆಪಿ ಹಿರಿಯ ನಾಯಕರನ್ನ ಭೇಟಿ ಮಾಡುವೆ ಎಂದಿದ್ದಾರೆ. ಆದರೆ ನಾಯಕತ್ವ ಬದಲಾವಣೆ ಮಾತುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ರೇಣುಕಾಚಾರ್ಯರ ದೆಹಲಿ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನಾನು ಕೂಡ ದೆಹಲಿಗೆ ಹೋದ್ರೆ ಹೋಗಬಹುದು. ನನ್ನ ಇಲಾಖೆ ವಿಚಾರವಾಗಿ ಕೇಂದ್ರ ಸಚಿವರನ್ನ ಭೇಟಿ ಮಾಡುವ ಉದ್ದೇಶವಿದೆ. ಹೀಗಂತ ದಾವಣಗೆರೆಯಲ್ಲಿ ಸಚಿವ ಭೈರತಿ ಬಸವರಾಜ್ ಹೇಳಿದ್ದಾರೆ. ಅಲ್ಲದೆ ನಾಯಕತ್ವ ಬದಲಾವಣೆ ವಿಚಾರವೇ ಇಲ್ಲ. ಶಾಸಕಾಂಗ ಸಭೆಯಲ್ಲಿ ಶಾಸಕರು, ಸಚಿವರು ತಮ್ಮ ತಮ್ಮ ಕಷ್ಟಗಳನ್ನ, ಕೈಗೊಂಡಂತಹ ಕಾರ್ಯಗಳನ್ನ ವಿವರಿಸುತ್ತಾರೆ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ ಅಂತ ಭೈರತಿ ಬಸವರಾಜ್ ಹೇಳಿದ್ದಾರೆ. ಮಾಜಿ ಸಂಸದ ಮತ್ತು ಹಿರಿಯ ರೈತ ಹೋರಾಟಗಾರ ಜಿ ಮಾದೇಗೌಡ ಅವರು ಅನಾರೋಗ್ಯದಿಂದ ನಿನ್ನೆ ವಿಧಿವಶರಾಗಿದ್ದರು. ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಂಡ್ಯದ ಬಂದಿಗೌಡ ಬಡಾವಣೆ ನಿವಾಸದಲ್ಲಿ ಹಲವು ಗಣ್ಯರು ಮತ್ತು ಅಭಿಮಾನಿಗಳು ಮಾದೇಗೌಡರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡಿತಾ ಇದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾದೇಗೌಡರ ಅಂತ್ಯಕ್ರಿಯೆ ನೆರವೇರಲಿದೆ. ರಾಜ್ಯದಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದ್ದು ನದಿ ಭಾಗದಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಕಬಿನಿ ಜಲಾಶಯದಿಂದ 15,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಿದ್ದು ಕೇರಳದ ವಯನಾಡಿನಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿರುವುದರಿಂದ ಕಬಿನಿ ಜಲಾಶಯದ ಒಳಹರಿವು ಹೆಚ್ಚಾಗಿದೆ. ಇತ್ತ ನಂಜನಗೂಡು ತಾಲೂಕಿನ ಸುತ್ತೂರು ಗ್ರಾಮದ ಜಮೀನುಗಳಿಗೆ ನೀರು ನುಗ್ಗಿದ ಪರಿಣಾಮ ಭತ್ತ, ರಾಗಿ, ಜೋಳದ ಬೆಳೆ ನೀರು ಪಾಲಾಗಿದೆ. ಇದರಿಂದ ಕಂಗಾಲಾದಂತಹ ಅನ್ನದಾತರು ಬೆಳೆ ಪರಿಹಾರಕ್ಕೆ ಒತ್ತಾಯಿಸಿದ್ದಾರೆ. ವಾಹನ ತೆರವಿಗೆ ಸೂಚಿಸಿದ್ದ ತಹಶೀಲ್ದಾರ್ ಜೊತೆ ಕಿರಿಕ್ ಮಾಡಿದ್ದ 3ರನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತಹಶೀಲ್ದಾರ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವಾಚ್ಯ ಪದ ಬಳಸಿದ ಆರೋಪ ಕೇಳಿಬಂದಿತ್ತು. ರಸ್ತೆಯಲ್ಲಿ ಕಾರು, ಟೆಂಪೋ ನಿಲ್ಲಿಸಿ ಸಂಚಾರಕ್ಕೆ ಅಡ್ಡಿಪಡಿಸಿ ಕಿರಿಕ್ ಮಾಡಿದಂತಹ ರಾಜು ಅಲಿಯಾಸ್ ಬುಲೆಟ್ ರಾಜ, ಮಂಜುನಾಥ್,
ರಂಗಸ್ವಾಮಿ ಅಲಿಯಾಸ್ ರಂಗನನ್ನ ಪೊಲೀಸರು ಬಂಧಿಸಿದ್ದು ತ್ಯಾಮಗುಂಡ್ಲು ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಭಟ್ಕಳ ತಾಲೂಕಿನಲ್ಲಿ ಮಳೆಯಿಂದಾಗಿ ಜನರು ತೊಂದರೆ ಅನುಭವಿಸುವಂತಾಗಿದೆ. ತಗ್ಗು ಪ್ರದೇಶಗಳು ಜಲಾವೃತವಾಗಿದ್ದು ರಾಷ್ಟ್ರೀಯ ಹೆದ್ದಾರಿ 66 ಸಂಶುದ್ದೀನ್ ವೃತ್ತ, ರಂಗಿನಕಟ್ಟೆ ಚೌತಿನಿಯಲ್ಲಿ ನೀರು ತುಂಬಿದೆ. ರಸ್ತೆಯಲ್ಲಿ ನೀರು ನಿಂತು ವಾಹನಗಳ ಓಡಾಟಕ್ಕೆ ತೊಂದರೆಯಾಗ್ತಾ ಇದ್ದು ನಿರಂತರ ಮಳೆಯಿಂದ ಶರಾಬಿ ನದಿ ಉಕ್ಕಿ ಹರಿಯುತ್ತಿದೆ. ಮೊಂಡಳ್ಳಿ, ಚೌತನಿ ಸೇರಿದಂತೆ ಇದರೆಡೆ ಜನಜೀವನ ಅಸ್ತವ್ಯಸ್ತವಾಗಿದೆ. ರಾಮನಗರ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾನೆ ಇದೆ. ರಾಮನಗರ ತಾಲೂಕಿನ ಬಿಡದಿ ಬಳಿ 2 ಕಾಡಾನೆಗಳು ಪ್ರತ್ಯಕ್ಷವಾಗಿದ್ದು ಬಿಡದಿ ಪಟ್ಟಣದ ಜನರು ಆತಂಕಗೊಂಡಿದ್ದಾರೆ. ಬನ್ನೇರುಘಟ್ಟದ ಅರಣ್ಯ ಪ್ರದೇಶದಿಂದ ಕಾಡಾನೆಗಳು ಬಂದಿದ್ದು ಕಾಡಾನೆಗಳನ್ನ ಅರಣ್ಯಕ್ಕೆ ಹಿಮ್ಮೆಟ್ಟಿಸಲು ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡುತ್ತಿದೆ. ಕಾಡಾನೆ ಹಾವಳಿಯಿಂದ ಸುತ್ತಮುತ್ತಲಿನ ಜನರು ಟೆನ್ಷನ್ನಲ್ಲಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಸೆಲ್ಫಿಗಳ ಕಾಟ ಶುರುವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿ ನಡೆದಂತಹ ಫುಡ್ ಕಿಟ್ ವಿತರಣೆ ವೇಳೆ ಕಾರ್ಯಕರ್ತರು ಸೆಲ್ಫಿಗೆ ಮುಗಿಬಿದ್ರು. ಸೆಲ್ಫಿಗಳ ಮಧ್ಯೆ ಉದ್ದುದ್ದ ಭಾಷಣ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ಗರಂ ಆದ್ರು. ವೇದಿಕೆಯ ಚೇರ್ನಿಂದ ಎದ್ದು ನೇರವಾಗಿ ಮೈಕ್ನತ್ತ ಆಗಮಿಸಿದಂತಹ ಸಿದ್ದರಾಮಯ್ಯ ಮುಖಂಡರ ಬಳಿಯಿದ್ದ ಮೈಕ್ ಕಿತ್ಕೊಂಡು ಭಾಷಣ ಆರಂಭಿಸಿದ್ರು. ಅವರಿಗೆ ಜನರ ಸೆಲ್ಫಿಯೇ ಸಿಟ್ಟಾಗುವಂತೆ ಮಾಡಿತ್ತು. ಭಾರತಕ್ಕೆ ಕೊರೋನಾ 3ನೇ ಅಲೆ ಅಪಾಯಕಾರಿನ. ನಾಳೆಯಿಂದ ಶುರುವಾಗಲಿರೋ ಮುಂಗಾರು ಅಧಿವೇಶನದಲ್ಲಿ ಯಾವ್ಯಾವ ಮಸೂದೆಗೆ ಅಂಗೀಕಾರ ಸಿಗುತ್ತೆ? ಕೃಷಿ ಕಾಯ್ದೆ ವಿರುದ್ಧ ಮತ್ತೆ ಸಿಡಿದೇಳ್ತಾರಾ ರೈತರು? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಎರಡನೇ ಅಲೆ ಮುಗಿಯುವ ಮುನ್ನವೇ ಕೊರೋನಾ 3ನೇ ಅಲೆ ಆತಂಕ ಎದುರಾಗಿದೆ. ಕೊರೋನಾ 2ನೇ ಅಲೆಯಲ್ಲಿ ಕಾಡಿದಂತಹ ಬ್ಲಾಕ್ ಫಂಗಸ್ ಸಮಸ್ಯೆ 3ನೇ ಅಲೆಯಲ್ಲಿ ಮಕ್ಕಳಿಗೆ ಕಾಡಲಿದೆ ಅಂತ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. 3ನೇ ಅಲೆಯಲ್ಲಿ ಮಕ್ಕಳಿಗೆ ಹೆಚ್ಚು ಸೋಂಕು ಬಾಧಿತರಾಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಮಕ್ಕಳು ಹೆಚ್ಚಾಗಿ ಸೋಂಕಿಗೆ ತುತ್ತಾದರೆ ಮಕ್ಕಳಿಗೂ ಬ್ಲಾಕ್ ಫಂಗಸ್ ಸಮಸ್ಯೆ ಎದುರಾಗುವ ಸಂಭವ ಇದೆ ಅಂತ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ ಆಗಲಿದೆ. ಪೂರ್ವಭಾವಿಯಾಗಿ ಕೇಂದ್ರ ಸರ್ಕಾರವು ಇಂದು ಸರ್ವಪಕ್ಷ ಸಭೆ ಕರೆದಿದೆ. ಈ ಸಭೆಗೆ ಎಲ್ಲಾ ವಿರೋಧ ಪಕ್ಷಗಳ ನಾಯಕರಿಗೆ ಸಂಸದೀಯ ವ್ಯವಹಾರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಹ್ವಾನ ನೀಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆಯಿಂದ ಆರಂಭ ಆಗಿ ಆಗಸ್ಟ್ 13ರವರೆಗೆ ಮುಂಗಾರು ಅಧಿವೇಶನ ನಡೆಯಲಿದೆ. ಮಾನ್ಸೂನ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರವು ಅನೇಕ ಮಹತ್ವದ ಮಸೂದೆಗಳನ್ನು ಮಂಡಿಸಿ ಅಂಗೀಕರಿಸಲು ಪ್ಲಾನ್ ಮಾಡಿಕೊಂಡಿದೆ. ಮತ್ತೊಂದೆಡೆ ವಿರೋಧ ಪಕ್ಷಗಳು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಲು ಸಜ್ಜಾಗಿವೆ. ಲೋಕಸಭೆ, ರಾಜ್ಯಸಭೆಯಲ್ಲಿ ಕೊರೋನಾ ನಿರ್ವಹಣೆ, ಬೆಲೆ ಏರಿಕೆ, ಲಸಿಕೆಯ ಕೊರತೆ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಕಾವೇರಿದ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಲೋಕಸಭಾ ಸದಸ್ಯರ ಪೈಕಿ 444 ಮಂದಿ ಕೊರೋನಾ ಲಸಿಕೆ ಪಡೆದಿದ್ದಾರೆ. ರಾಜ್ಯಸಭಾ ಸದಸ್ಯರ ಪೈಕಿ 218 ಮಂದಿ ಕೊರೋನಾ ಲಸಿಕೆ ಪಡೆದಿದ್ದಾರೆ. ಹೀಗಾಗಿ ಈ ಬಾರಿ ಬೆಳಗ್ಗೆಯಿಂದ ಸಂಜೆವರೆಗೆ 2 ಸದನಗಳು ಪ್ರತ್ಯೇಕವಾಗಿ ಮಾಮೂಲಿಯಂತೆ ನಡೆಯಲಿವೆ. ಕಳೆದ ಬಾರಿಯಂತೆ ಬೆಳಗ್ಗೆಯೊಂದು ಸದನ, ಸಂಜೆಯೊಂದು ಸದನದ ಕಲಾಪ ನಡೆಯುವುದಿಲ್ಲ. ಮಾನ್ಸೂನ್ ಅಧಿವೇಶನದಲ್ಲಿ ಅನೇಕ ಮಹತ್ವದ ಮಸೂದೆಗಳನ್ನು ಮಂಡಿಸಲಿದೆ. ಪಿಆರ್ಎಸ್ ಲೆಜಿಸ್ಲೇಟಿವ್ ಪ್ರಕಾರ 38 ಮಸೂದೆಗಳು ಸಂಸತ್ನಲ್ಲಿ ಅಂಗೀಕಾರಕ್ಕೆ ಪೆಂಡಿಂಗ್ ಇವೆ. ಇವುಗಳ ಪೈಕಿ 9 ಮಸೂದೆಗಳು ಪರಿಗಣಿಸಿ ಅಂಗೀಕಾರಕ್ಕೆ ಪೆಂಡಿಂಗ್ ಇವೆ. ಇನ್ನು 17 ಮಸೂದೆಗಳು ಮಂಡನೆಯಾಗಬೇಕು. ಕೇಂದ್ರ ಸರ್ಕಾರ ತಂದಿರುವ 3 ಕೃಷಿ ಕಾಯ್ದೆ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇರುವಂತಹ ರೈತ ಸಂಘಟನೆಗಳು ಇದೀಗ ಮುಂಗಾರು ಅಧಿವೇಶನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಕಳೆದ ಬಾರಿ ಟ್ರ್ಯಾಕ್ಟರ್ ರ್ಯಾಲಿ ಆಯೋಜಿಸಿ ಗಲಭೆಗೆ ಕಾರಣವಾಗಿದ್ದ ರೈತ ಸಂಘಟನೆಗಳು ಇದೀಗ ಸಂಸತ್ ಹೊರಭಾಗದಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ನೀಡಿವೆ. ಜುಲೈ 22ರಿಂದ ಪ್ರತಿಭಟನೆ ಆರಂಭಿಸಬೇಕು. ಭಾರತೀಯ ಕಿಸಾನ್ ಯೂನಿಯನ್ ಸಂಘಟನಾ ಮುಖಂಡ ರಾಕೇಶ್ ಟಿಕಾಯತ್ ಕರೆ ಕೊಟ್ಟಿದ್ದಾರೆ. ಮುಂದಿನ ಪಂಜಾಬ್ ವಿಧಾನಸಭೆಯ ಚುನಾವಣೆ ಮೇಲೆ ಕಣ್ಣಿಟ್ಟಿರತಕ್ಕಂಥ ಬಿಎಸ್ಪಿ ಈಗಿನಿಂದಲೇ ಪಂಜಾಬಿನ ಬೆಳವಣಿಗೆಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದೆ. ಹಿಂದೊಮ್ಮೆ ಬಿಜೆಪಿ ಮಿತ್ರ ಪಕ್ಷವಾಗಿದ್ದಂತಹ ಅಕಾಲಿ ದಳದ ಜೊತೆ ಕೈಜೋಡಿಸಿರುವಂತಹ ಬಿಎಸ್ಪಿ ಪಂಜಾಬಿನಲ್ಲಿ ಕಿಂಗ್ ಮೇಕರ್ ಆಗಲು ಬಯಸ್ತಾ ಇದೆ. ಪಂಜಾಬಿನ ಕಾಂಗ್ರೆಸ್ ಮುಖ್ಯಮಂತ್ರಿ ರೈತರ ಆಂದೋಲನದ ಬಗ್ಗೆ ಆತಂಕಗಳನ್ನು ವ್ಯಕ್ತಪಡಿಸುತ್ತಾ ಪ್ರಧಾನಿಗೆ ಬರೆದಿರುವಂತಹ ಪತ್ರವು ಹೊಸ ಕಾನೂನನ್ನು ರದ್ದು ಮಾಡಲು ತಮ್ಮ ಜೀವವನ್ನೇ ತ್ಯಾಗ ಮಾಡ್ತಾ ಇರುವ ರೈತರ ಆಂದೋಲನ ಕೆಣಕುವ ಸಂಚಾಗಿದೆ ಅಂತ ಮಾಯಾವತಿ ಹೇಳಿದ್ದಾರೆ.
ಈ ವರ್ಷ ಯುಪಿಯಲ್ಲಿ ನಡೀಬೇಕಾಗಿದ್ದಂತಹ ಪ್ರಸಿದ್ಧ ಕನ್ವರ್ ಯಾತ್ರೆಯನ್ನ ರದ್ದು ಮಾಡುವುದಾಗಿ ಕನ್ವರ್ ಸಂಘ ಒಕ್ಕೂಟಗಳು ಉತ್ತರ ಪ್ರದೇಶ ಸರ್ಕಾರಕ್ಕೆ ತಿಳಿಸಿವೆ. ಸಾಂಕ್ರಾಮಿಕ ರೋಗದಿಂದಾಗಿ ಯಾತ್ರೆಯನ್ನು ನಿಲ್ಲಿಸುವಂತೆ ಮನವೊಲಿಸಲು ಕನ್ವರ್ ಸಂಘಟನೆಗಳೊಂದಿಗಿನ ಮಾತುಕತೆಯು ಪ್ರಸ್ತುತ ಪ್ರಕ್ರಿಯೆಯಲ್ಲಿದ್ದು 2020ರಲ್ಲಿ ಈ ಒಕ್ಕೂಟಗಳೇ ತೀರ್ಥಯಾತ್ರೆಯನ್ನು ರದ್ದುಗೊಳಿಸುವುದಾಗಿ ಘೋಷಿಸಿದ್ವು. ಕನ್ವರ್ ಯಾತ್ರೆಗೆ ಅವಕಾಶ ನೀಡುವ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರವನ್ನು ಸುಪ್ರೀಂ ಕೋರ್ಟ್ ಹೇಳಿತು. ಮುಂದಿನ ವರ್ಷ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಗುರುತಿಸಿಕೊಳ್ಳುವಿರಾ ಎಂಬ ಪ್ರಶ್ನೆಗೆ ಉತ್ತರಿಸಲು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ನಿರಾಕರಿಸಿದ್ದಾರೆ. ಅಲ್ಲದೆ ಭವಿಷ್ಯದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಇರಾದೆಯನ್ನು ತಳ್ಳಿಹಾಕಿದ್ದಾರೆ. ಉತ್ತರ ಪ್ರದೇಶಕ್ಕೆ 2 ದಿನಗಳ ಭೇಟಿ ಕೊಟ್ಟಿರುವಂತಹ ಪ್ರಿಯಾಂಕಾ ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸಲು ಕಾಂಗ್ರೆಸ್ ಪಕ್ಷ ಹೋರಾಟ ಮುಂದುವರಿಸಲಿದೆ ಎಂದಿದ್ದಾರೆ.